ಗಿರೀಶ್ ಮಠಣ್ಣನವರವರ ವಿಚಾರಣೆ ಒಂದು ಕಡೆ, ಜಯಂತ್ ಅವರ ಹೇಳಿಕೆಗಳು ಒಂದು ಕಡೆ. ಈ ತಲೆಬುರುಡೆ, ಮೊದಲು ಪ್ರತ್ಯಕ್ಷವಾದ ತಲೆಬುರುಡೆ ಬಂದಿದ್ ಎಲ್ಲಿಂದ ಅನ್ನೋದರ ಮೂಲದ ಬೆನ್ ಹತ್ತಿದೆ SIT. ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಗಿರೀಶ್ ಮಠಣ್ಣನವರ್ ಅಂತ ಹೇಳಿ ಜಯಂತ್ ಅವರು ಹೇಳಿದ್ರೆ, ಇದಕ್ಕೆ ಗಿರೀಶ್ ಮಠಣ್ಣನವರ್ ನನಗೂ ತಲೆಬುರುಡೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ಉತ್ತರ. ಅಲ್ಲಿಗೆ ಗ್ಯಾಂಗ್ನ ಸದಸ್ಯರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮಾತು, ಅವರಲ್ಲೇ ಇರುವ ಗೊಂದಲ. SIT ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗ್ತಾ ಇದೆ. ತಲೆಬುರುಡೆ ತಂದು ಕೊಟ್ಟದ್ದೇ ಮಠಣ್ಣ ಅಂತ ಹೇಳಿ ಜಯಂತ್ ಹೇಳಿದ್ರೆ, ತಲೆಬುರುಡೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಮಠಣ್ಣನವರ್ SIT ಅಧಿಕಾರಿಗಳ ಪ್ರಶ್ನೆ ಸಂದರ್ಭದಲ್ಲಿ ಉತ್ತರಿಸಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಅವರಲ್ಲೇ ಗೊಂದಲನ ಅಥವಾ ಸತ್ಯವನ್ನ ಮರೆಮಾಚಲಿಕ್ಕೆ ಹೋಗಿ ಸಿಗಾಕೊಳ್ತಿದ್ದಾರಾ? ಈಗ ಜಯಂತ್ ಅವ್ರ ಪ್ರಕಾರ ಮಠಣ್ಣನವರು ತಂದು ಕೊಟ್ಟದ್ದು, ಮಠಣ್ಣನವ್ರ ಪ್ರಕಾರ ಅವ್ರಿಗೆ ಗೊತ್ತೇ ಇಲ್ಲ ಬುರುಡೆ ಎಲ್ಲಿಂದ ಬಂದಿತ್ತು ಅಂತ. ಅಂದ್ರೆ ಉದ್ಭವ ಆಯ್ತಾ? ಇದನ್ನ ತಂದು ಕೊಟ್ಟಿರುವವರು ಯಾರು ಇರಲೇಬೇಕಲ್ಲ. ಹಾಗಾದ್ರೆ ಅದ್ಯಾರು? SIT ತನಿಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಗ್ತಾ ಇದೆ? ಸ್ಮಿತಾ, ಈ SIT ತನಿಖೆ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಚುರುಕು ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳನ್ನು ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಇದ್ದದ್ದೇ ಗಿರೀಶ್ ಮಠಣ್ಣವರು ಹಾಗೂ ಜಯಂತ್ ಟಿ ಅವರು. ಹೀಗಾಗಿ ಇಬ್ಬರನ್ನು ಕೂಡ ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳು ಹೊರಬರ್ತಾ ಇದೆ. ಜಯಂತ್ ಅವರು ಬೇರೆ ಬೇರೆ ವಿಚಾರವಾಗಿ ಕೂಡ ಒಂದೊಂದಾಗಿ ಸತ್ಯವನ್ನು ಹೊರ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಜಯಂತ್ ಅವರನ್ನ ನಿನ್ನೆಯಿಂದಲೂ ಕೂಡ ಈ ಒಂದು ಬುರುಡೆ ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಸತ್ಯಗಳು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಠಣ್ಣವರಂತ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದೇ ಪ್ರಶ್ನೆಯನ್ನ ಗಿರೀಶ್ ಮಠಣ್ಣವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದುಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಹೇಳಿರುವಂಥದ್ದು. ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಒಬ್ರು ಗಿರೀಶ್ ಮಠಣ್ಣವರು ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ, ಗಿರೀಶ್ ಮಠಣ್ಣವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು. ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು. ಇವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆ ನೀಡ್ತಾ ಇದ್ದಾರೆ. ಹೀಗಾಗಿ ಇವರನ್ನ ಮತ್ತೆ ವಿಚಾರಣೆ, ಅಂದ್ರೆ ಮತ್ತಷ್ಟು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರೆ ಈ ಬುರುಡೆಯ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟತೆಗಳು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಗಿರೀಶ್ ಮಠಣ್ಣವರು ಮತ್ತು ಜಯಂತ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಇವರು ಇದೇ ವಿಚಾರವಾಗಿ ಒಂದಷ್ಟು ಸ್ಪಷ್ಟ ಉತ್ತರಗಳನ್ನ ನೀಡುವ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಗಿರೀಶ್ ಮಠಣ್ಣನವರವರ ವಿಚಾರಣೆ ಒಂದು ಕಡೆ, ಜಯಂತ್ ಅವರ ಹೇಳಿಕೆಗಳು ಒಂದು ಕಡೆ. ಈ ತಲೆಬುರುಡೆ, ಮೊದಲು ಪ್ರತ್ಯಕ್ಷವಾದ ತಲೆಬುರುಡೆ ಬಂದಿದ್ ಎಲ್ಲಿಂದ ಅನ್ನೋದರ ಮೂಲದ ಬೆನ್ ಹತ್ತಿದೆ SIT. ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಗಿರೀಶ್ ಮಠಣ್ಣನವರ್ ಅಂತ ಹೇಳಿ ಜಯಂತ್ ಅವರು ಹೇಳಿದ್ರೆ, ಇದಕ್ಕೆ ಗಿರೀಶ್ ಮಠಣ್ಣನವರ್ ನನಗೂ ತಲೆಬುರುಡೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ಉತ್ತರ. ಅಲ್ಲಿಗೆ ಗ್ಯಾಂಗ್ನ ಸದಸ್ಯರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಮಾತು, ಅವರಲ್ಲೇ ಇರುವ ಗೊಂದಲ. SIT ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗ್ತಾ ಇದೆ. ತಲೆಬುರುಡೆ ತಂದು ಕೊಟ್ಟದ್ದೇ ಮಠಣ್ಣ ಅಂತ ಹೇಳಿ ಜಯಂತ್ ಹೇಳಿದ್ರೆ, ತಲೆಬುರುಡೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಮಠಣ್ಣನವರ್ SIT ಅಧಿಕಾರಿಗಳ ಪ್ರಶ್ನೆ ಸಂದರ್ಭದಲ್ಲಿ ಉತ್ತರಿಸಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು. ದಿನೇಶ್, ಅವರಲ್ಲೇ ಗೊಂದಲನ ಅಥವಾ ಸತ್ಯವನ್ನ ಮರೆಮಾಚಲಿಕ್ಕೆ ಹೋಗಿ ಸಿಗಾಕೊಳ್ತಿದ್ದಾರಾ? ಈಗ ಜಯಂತ್ ಅವ್ರ ಪ್ರಕಾರ ಮಠಣ್ಣನವರು ತಂದು ಕೊಟ್ಟದ್ದು,
ಅವ್ರ ಪ್ರಕಾರ ಅವ್ರಿಗೆ ಗೊತ್ತೇ ಇಲ್ಲ ಬುರುಡೆ ಎಲ್ಲಿಂದ ಬಂದಿತ್ತು ಅಂತ. ಅಂದರೆ ಉದ್ಭವ ಆಯ್ತಾ? ಇದನ್ನ ತಂದು ಕೊಟ್ಟಿರುವವರು ಯಾರು ಇರಲೇಬೇಕಲ್ಲ. ಹಾಗಾದ್ರೆ ಅದು ಯಾರು? SIT ತನಿಖೆ ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಗ್ತಾ ಇದೆ? ಸ್ಮಿತಾ, ಈ SIT ತನಿಖೆ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಚುರುಕು ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳನ್ನು ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಇದ್ದದ್ದೇ ಗಿರೀಶ್ ಮಟ್ಟನ್ ಅವರು ಹಾಗೂ ಜಯಂತ್ ಟಿ ಅವರು. ಹೀಗಾಗಿ ಇಬ್ಬರನ್ನು ಕೂಡ ನಿನ್ನೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳು ಹೊರಬರ್ತಾ ಇದೆ. ಜಯಂತ್ ಅವರು ಬೇರೆ ಬೇರೆ ವಿಚಾರವಾಗಿ ಕೂಡ ಒಂದೊಂದಾಗಿ ಸತ್ಯವನ್ನು ಹೊರ ಹೇಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಜಯಂತ್ ಅವರನ್ನ ನಿನ್ನೆಯಿಂದಲೂ ಕೂಡ ಈ ಒಂದು ಬುರುಡೆ ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಸತ್ಯಗಳು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಟ್ಟನ್ ಅವರಂತ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದೇ ಪ್ರಶ್ನೆಯನ್ನ ಗಿರೀಶ್ ಮಟ್ಟನ್ ಅವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದುಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಹೇಳಿರುವಂಥದ್ದು. ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಒಬ್ರು ಗಿರೀಶ್ ಮಟ್ಟನ್ ಅವರು ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ, ಗಿರೀಶ್ ಮಟ್ಟನ್ ಅವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು. ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗಿರುವಂಥದ್ದು. ಇವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆ ನೀಡ್ತಾ ಇದ್ದಾರೆ. ಹೀಗಾಗಿ ಇವರನ್ನ ಮತ್ತೆ ವಿಚಾರಣೆ, ಅಂದರೆ ಮತ್ತಷ್ಟು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರೆ ಈ ಬುರುಡೆಯ ವಿಚಾರದಲ್ಲಿ ಒಂದಷ್ಟು ಸ್ಪಷ್ಟತೆಗಳು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಂದರೆ ಗಿರೀಶ್ ಮಟ್ಟನ್ ಅವರು ಮತ್ತು ಜಯಂತ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಇವರು ಇದೇ ವಿಚಾರವಾಗಿ ಒಂದಷ್ಟು ಸ್ಪಷ್ಟ ಉತ್ತರಗಳನ್ನು ನೀಡುವ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ವಿಚಾರವಾಗಿ ಜಯಂತ್ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಬುರುಡೆಯನ್ನು ತಂದದ್ದೇ ಜಯಂತ್ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಜಯಂತ್ ಅವರಿಂದ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಸತ್ಯಗಳು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಬುರುಡೆಯನ್ನು ತಂದುಕೊಟ್ಟ ಗಿರೀಶ್ ಮಟ್ಟನ್ ಅವರಂತ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದೇ ಪ್ರಶ್ನೆಯನ್ನ ಗಿರೀಶ್ ಮಟ್ಟನ್ ಅವರಲ್ಲಿ ಕೇಳಿದಾಗ ಆ ಒಂದು ಬುರುಡೆಯನ್ನು ತಂದುಕೊಟ್ಟದ್ದು ಯಾರು ಅನ್ನುವಂಥದ್ದು ಗೊತ್ತೇ ಇಲ್ಲ ಅನ್ನುವಂಥದ್ದು ಹೇಳಿರುವಂಥದ್ದು. ಹೀಗಾಗಿ ಇವರ ಹೇಳಿಕೆಯಲ್ಲೇ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಒಬ್ರು ಗಿರೀಶ್ ಮಟ್ಟನ್ ಅವರು ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ, ಗಿರೀಶ್ ಮಟ್ಟನ್ ಅವರು ಬುರುಡೆಯನ್ನು ಯಾರು ತಂದು ಕೊಟ್ಟದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು. ಹೀಗಾಗಿ ಇವರ